श्री परमात्मने नमः। श्रीमद्भगवद्गीता अथ पञ्चदशोऽध्यायः। पुरुषोत्तमयोगः। श्रीभगवानुवाच ऊर्ध्वमूलमधः शाखम् अश्वत्थं प्राहुरव्ययम् ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಅಧ್ಯಾಯ 15. ಪುರುಷೋತ್ತಮ ಯೋಗ. ಶ್ರೀಕೃಷ್ಣ ಹೇಳುತ್ತಾನೆ, ಮೇಲೆ ಬುಡವುಳ್ಳ ಕೆಳಗೆ ಕೊಂಬೆಗಳುಳ್ಳ ಅಶ್ವತ್ಥ ಮರವು ಅವಿನಾಶಿಯಾದುದು. ಅದರ ಎಲೆಗಳು ಛಂದಸ್ಸುಗಳು. ಅದನ್ನು ಯಾರು ತಿಳಿದವನೋ ಅವನು ವೇದವನ್ನು ತಿಳಿದವನು. ಅಧಶ್ಚೋರ್ಧ್ವಂ ಪ್ರಸುತಾಸ್ತಸ್ಯ ಶಾಖಾಃ ಗುಣಪ್ರವೃದ್ಧಾ ವಿಷಯಪ್ರವಾಲಾಃ ಅಧಶ್ಚ ಮೂಲಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ. ಗುಣಗಳಿಂದ ಬೆಳೆದುಕೊಂಡಿರುವ ವಿಷಯವೆಂಬ ಚಿಗುರುಗಳುಳ್ಳ ಅದರ ಕೊಂಬೆಗಳು ಮೇಲಕ್ಕೂ ಕೆಳಕ್ಕೂ ಹಬ್ಬಿವೆ. ಮನುಷ್ಯ ಲೋಕದಲ್ಲಿ ಕರ್ಮದ ಸಂಬಂಧವುಳ್ಳ ಬೇರುಗಳು ಕೆಳಗೆ ಹರಿದುಕೊಂಡಿವೆ. ನ ರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನ ಚಾದಿರ್ನ ಚ ಸಂಪ್ರತಿಷ್ಠಾ ಅಶ್ವತ್ಥಮೇನಂ ಸುವಿರೂಢಮೂಲಂ ಅಸಂಗಶಸ್ತ್ರೇಣ ದೃಢೇನ ಛಿತ್ವಾ ತತಃ ಪದಂ ತತ್ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾ ನ ನಿವರ್ತಂತಿ ಭೂಯಃ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತಃ ಪ್ರವೃತ್ತಿ ಪ್ರಸೃತಾ ಪುರಾಣಿ. ಈ ಸಂಸಾರದಲ್ಲಿ ಇದರ ಸ್ವರೂಪ ಮೇಲೆ ಹೇಳಿರುವಂತೆ ಕಾಣುವುದಿಲ್ಲ. ಇದರ ಆದಿಯಾಗಲಿ ಮಧ್ಯವಾಗಲಿ ಅಂತ್ಯವಾಗಲಿ ಕಾಣುವುದಿಲ್ಲ. ಚೆನ್ನಾಗಿ ಬೇರೂರಿರುವ ಅಶ್ವತ್ಥವನ್ನು ಅಸಂಗವೆಂಬ ದೃಢವಾದ ಶಸ್ತ್ರದಿಂದ ಕತ್ತರಿಸಿ ಅನಂತರ ಯಾವುದನ್ನು ಸೇರಿದವರು ಪುನಃ ಹಿಂತಿರುಗುವುದಿಲ್ಲವೋ ಆ ಪದವನ್ನು ಹುಡುಕತಕ್ಕದ್ದು. ಯಾರ ದೆಸೆಯಿಂದ ಪುರಾತನವಾದ ಈ ಸಂಸಾರ ಬಂದಿದೆಯೋ ಆ ಆದಿಪುರುಷನನ್ನು ಶರಣು ಹೋಗುತ್ತೇನೆ. ನಿರ್ಮಾನಮೋಹಾಜಿತಸಂಗದೋಷಾಃ ಅಧ್ಯಾತ್ಮನಿತ್ಯಾ ವಿನಿವೃತ್ತಕಾಮಾಃ ದ್ವಂದ್ವೈರ್ವಿಮುಕ್ತಾಃ ಸುಖದುಃಖಸಂಜ್ಞೈಃ ಗಚ್ಚನ್ತ್ಯಮೂಢಾಃ ಪದಮವ್ಯಯಂ ತತ್. ಅಹಂಕಾರ ಮೋಹಗಳಿಲ್ಲದವರು, ಆಸಕ್ತಿ ಎಂಬ ದೋಷದಿಂದ ಪಾರಾದವರು, ಆಧ್ಯಾತ್ಮ ನಿತ್ಯರು, ಸಮಸ್ತ ಕಾಮಗಳನ್ನು ಬಿಟ್ಟಿರುವವರು, ಸುಖ ದುಃಖಗಳೆಂಬ ದ್ವಂದ್ವಗಳಿಂದ ಬಿಡಲ್ಪಟ್ಟವರೂ ಆದ ಜ್ಞಾನಿಗಳು ಅವ್ಯಯವಾದ ಪದವನ್ನು ಪಡೆಯುತ್ತಾರೆ. ನ ತದ್ಭಾಸಯತೆ ಸೂರ್ಯಃ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಅದನ್ನು ಸೂರ್ಯ ಬೆಳಗುವುದಿಲ್ಲ, ಚಂದ್ರನಾಗಲಿ ಅಗ್ನಿಯಾಗಲಿ ಬೆಳಗುವುದಿಲ್ಲ. ಯಾವುದನ್ನು ಹೊಂದಿದರೆ ಹಿಂತಿರುಗುವುದಿಲ್ಲವೋ ಅದು ನನ್ನ ಶ್ರೇಷ್ಠವಾದ ಸ್ಥಾನ. ಮಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ ಮನಃಷಷ್ಠಾನೀಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಸನಾತನವಾದ ನನ್ನ ಅಂಶವೇ ಸಂಸಾರದಲ್ಲಿ ಜೀವನಾಗಿ ಪ್ರಕೃತಿಯಲ್ಲಿರುವ ಆರನೆಯದಾದ ಮನಸ್ಸನ್ನು ಸೆಳೆದುಕೊಳ್ಳುವುದು. ಶರೀರಂ ಯದವಾಪ್ನೋತಿ ಯಚ್ಚಾಪ್ಯುತ್ಕ್ರಾಮತೀಶ್ವರಃ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿ ವಾಶಯಾತ್. ಜೀವನು ತನ್ನ ಶರೀರವನ್ನು ಯಾವಾಗ ಪ್ರವೇಶಿಸುತ್ತಾನೆಯೋ ಮತ್ತು ಯಾವಾಗ ಬಿಡುತ್ತಾನೆಯೋ ಆಗ ಗಾಳಿ ವಾಸನೆಯನ್ನು ತೆಗೆದುಕೊಂಡು ಹೋಗುವ ಹಾಗೆ ಇವುಗಳನ್ನು ತೆಗೆದುಕೊಂಡು ಹೋಗುವನು. ಶ್ರೋತ್ರಂ ಚಕ್ಷುಸ್ಪರ್ಶನಂಚ
रसनं घ्राणमेव च अधिष्ठाय मनश्चायं विषयानुपसेवते. ಜೀವನು ಕಿವಿ, ಕಣ್ಣು, ಚರ್ಮ, ನಾಲಗೆ, ಮೂಗು, ಮನಸ್ಸನ್ನು ಆಶ್ರಯ ಪಡೆದು ವಿಷಯಗಳನ್ನು ಅನುಭವಿಸುತ್ತಾನೆ. उत्क्रामन्तं स्थितं वापि भुञ्जानं वा गुणान्वितं विमूढानानुपश्यन्ति पश्यन्ति ज्ञानचक्षुषः. ಈ ದೇಹವನ್ನು ಬಿಡುವಾಗ, ಇದರಲ್ಲೇ ಇರುವಾಗ, ಅಥವಾ ವಿಷಯಗಳನ್ನು ಅನುಭವಿಸುವಾಗ, ಅಥವಾ ಗುಣಗಳಿಂದ ಕೂಡಿರುವಾಗ ಜೀವನನ್ನು ಮೂಢರು ನೋಡಲಾರರು, ಜ್ಞಾನಿಗಳು ನೋಡುತ್ತಾರೆ. ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ ಯತಂತೋಪ್ಯಕೃತಾತ್ಮಾನಃ ನೈನಂ ಪಶ್ಯಂತ್ಯಚೇತಸಃ. ಪ್ರಯತ್ನ ಮಾಡುತ್ತಿರುವ ಯೋಗಿಗಳು ಈ ಜೀವನು ತಮ್ಮಲ್ಲಿರುವವನೆಂದು ನೋಡುತ್ತಾರೆ. ಇಂದ್ರಿಯಗಳನ್ನು ಜಯಿಸದ ಅವಿವೇಕಿಗಳು ಪ್ರಯತ್ನ ಮಾಡಿದರೂ ಇದನ್ನು ನೋಡಲಾರರು. ಯದಾದಿತ್ಯಗತಂ ತೇಜಃ ಜಗದ್ಭಾಸಯತೆಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ಸೂರ್ಯನ ಯಾವ ತೇಜಸ್ಸು ಸಮಸ್ತ ಜಗತ್ತನ್ನು ಪ್ರಕಾಶಗೊಳಿಸುವುದೋ, ಯಾವ ತೇಜಸ್ಸು ಚಂದ್ರ ಅಗ್ನಿಗಳಲ್ಲಿದೆಯೋ ಆ ತೇಜಸ್ಸು ನನ್ನದೇ ಎಂದು ತಿಳಿ. ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸಾ ಪುಷ್ಣಾಮಿ ಚೌಷಧಿಃ ಸರ್ವಾಃ ಸೋಮೋ ಭೂತ್ವಾ ರಸಾತ್ಮಕಃ. ನಾನು ಭೂಮಿಯನ್ನು ಪ್ರವೇಶ ಮಾಡಿ ಪ್ರಾಣಿಗಳನ್ನು ಓಜಸ್ಸಿನಿಂದ ಧರಿಸುತ್ತೇನೆ. ರಸಸ್ವರೂಪದ ಚಂದ್ರನಾಗಿ ಎಲ್ಲ ವನಸ್ಪತಿಗಳನ್ನು ಪೋಷಿಸುತ್ತೇನೆ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ನಾನು ಜಠರಾಗ್ನಿಯ ರೂಪದಿಂದ ಎಲ್ಲ ಪ್ರಾಣಿಗಳ ಶರೀರವನ್ನು ಆಶ್ರಯಿಸಿ ಪ್ರಾಣಾಪಾನ ವಾಯುಗಳ ಮೂಲಕ 4 ವಿಧವಾದ ಅನ್ನವನ್ನು ಜೀರ್ಣವಾಗುವಂತೆ ಮಾಡುತ್ತೇನೆ. ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟಃ ಮತ್ತಸ್ಮೃತಿರ್ಜ್ಞಾನಮಪೋಹನಂಚ ವೇದೈಶ್ಚ ಸರ್ವೈರಹಮೇವ ವೇದ್ಯಃ ವೇದಾಂತ ಕೃದ್ವೇದ ವಿದೇವ ಚಾಹಂ. ನಾನು ಎಲ್ಲರ ಹೃದಯದಲ್ಲಿಯೂ ಇದ್ದೇನೆ. ಸ್ಮೃತಿ, ಜ್ಞಾನ ಮತ್ತು ಅವುಗಳ ಅಭಾವ ನನ್ನಿಂದಲೇ ಆಗುವುದು. ಎಲ್ಲ ವೇದಗಳಿಂದಲೂ ನಾನೇ ತಿಳಿಯತಕ್ಕವನು. ವೇದಾಂತವನ್ನು ಮಾಡಿದವನು ನಾನೇ, ವೇದವನ್ನು ತಿಳಿದವನು ನಾನೇ. ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಈ ಲೋಕದಲ್ಲಿ ನಾಶವಾಗುವ ಮತ್ತು ನಾಶವಾಗದ 2 ಬಗೆಯ ಪುರುಷರು ಇದ್ದಾರೆ. ಸರ್ವ ಪ್ರಾಣಿಗಳು ನಾಶವಾಗುವುವು, ಅವುಗಳಲ್ಲಿ ನಾಶವಾಗದವನೇ ಕೂಟಸ್ಥ. ಉತ್ತಮಃ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯವ್ಯಯ ಈಶ್ವರಃ. ಆದರೆ ಕ್ಷರ ಮತ್ತು ಅಕ್ಷರಗಳಿಗಿಂತ ಬೇರೆಯಾದ ಪುರುಷೋತ್ತಮನನ್ನು ಪರಮಾತ್ಮನೆಂದು ಕರೆಯುತ್ತಾರೆ. ಆ ಅವ್ಯಯನಾದ ಈಶ್ವರನು 3 ಲೋಕಗಳನ್ನು ಪ್ರವೇಶಿಸಿ ಧರಿಸಿಕೊಂಡಿರುವನು. ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮಃ. ನಾನು ಕ್ಷರವನ್ನು ಮೀರಿದವನು, ಅಕ್ಷರಕ್ಕಿಂತ ಉತ್ತಮನು. ಆದ ಕಾರಣ ಲೋಕದಲ್ಲಿ ವೇದದಲ್ಲಿ ಪುರುಷೋತ್ತಮನೆಂದು ಪ್ರಸಿದ್ಧನಾಗಿದ್ದೇನೆ.
यो मामेवमसम्मूढः जानाति पुरुषोत्तमं स सर्वविद्भजति मां ಸರ್ವಭಾವೇನ ಭಾರತ. ಅರ್ಜುನ, ಯಾರು ಮೋಹಿತನಾಗದೆ ನನ್ನನ್ನು ಹೀಗೆ ಪುರುಷೋತ್ತಮನೆಂದು ಅರಿಯುವನೋ ಆ ಸರ್ವಜ್ಞನು ನನ್ನನ್ನು ಪೂರ್ಣ ಭಾವದಿಂದ ಭಜಿಸುತ್ತಾನೆ. ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾ ನಘ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಪಾಪರಹಿತನಾದ ಅರ್ಜುನ, ರಹಸ್ಯಾತಿ ರಹಸ್ಯವಾದ ಈ ಶಾಸ್ತ್ರ ನನ್ನಿಂದ ನಿನಗೆ ಹೇಳಲ್ಪಟ್ಟಿತು. ಇದನ್ನರಿತ ಮನುಷ್ಯ ಬುದ್ಧಿವಂತನೂ ಕೃತಕೃತ್ಯನೂ ಆಗುತ್ತಾನೆ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಪುರುಷೋತ್ತಮಯೋಗೋ ನಾಮ ಪಂಚದಶೋऽಧ್ಯಾಯಃ. ಹರಿಃ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು.